ಅಂದ್ಕೊಂಡಿದ್ದೀನಿ ಅಂದ್ಬಿಟ್ಟು ಭೂಮಿಕಾ ಬೇಜಾರಾಗ್ಬಿಟ್ಟು ಇಲ್ಲಿ ಮಲ್ಲಿಗೆ ಹತ್ರ ಸತ್ತ ಹೇಳ್ಬೇಕಂತ ಬರ್ತಾಳೆ. ಆದರೆ ಮಲ್ಲಿಗೆ ಎಲ್ಲನೂ ರೆಡಿ ಮಾಡ್ತಾ ಇರ್ತಾರೆ. ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ಅಂದ್ಬಿಟ್ಟು ಇಲ್ಲಿ ಕಾಲು ಎಳಿತಾ ಇರ್ತಾರೆ. ಈ ಒಂದು ಮಹಿಮಾ ಮಂದಾಕಿನಿ ಎಲ್ಲರೂ ಕೂಡ ಏನು ಫಸ್ಟ್ ನೈಟ್ ಎಲ್ಲಿ ಅರೇಂಜ್ ಮಾಡಿದಾರೆ, ಅಹೋ ಫಾರಿನ್ ಟ್ರಿಪ್ ಏನಾದರೂ ಮಾಡಿರಬೇಕು, ಹನಿಮೂನ್ಗೆ ದೊಡ್ಡದಾಗಿ ಸ್ಕೆಚ್ ಹಾಕಿದ್ರೆ ಹೇಗೆ ಹಾಗೆ ಅಂದ್ಬಿಟ್ಟು ಅಂತ ಇದ್ರೆ ಮಲ್ಲಿ ನಾಚಿ ನೀರು ಹಾಕ್ತಾ ಇರ್ತಾಳೆ. ಸುನಿಲ್ ತುಂಬಾ ಒಳ್ಳೆ ಹುಡುಗ, ಸುನಿಲ್ ಅಂತ ಹುಡುಗನ ಪಟಾಯಿಸ್ಕೊಳ್ಳೋಕ್ಕೆ ನೀನು ನಿಜವಾಗ್ಲೂ ಪುಣ್ಯನೇ ಮಾಡಿರಬೇಕು ಅಂದ್ಬಿಟ್ಟು ಇಲ್ಲಿ ಮಹಿಮಾ ಅಂತ ಇರ್ತಾಳೆ ಮಲ್ಲಿಗೆ. ಆಗ ಮಲ್ಲಿ ನಾಚ್ಕೊಂಡು ನೀರು ಹಾಕ್ತಾ ಇದ್ರೆ ಭೂಮಿಕಾ ಇದನ್ನೆಲ್ಲ ನೋಡಲಾರ್ದೆ ಬೇಜಾರಾಗ್ಬಿಟ್ಟು ಇಲ್ಲಿಂದ ಹೊರಟೋಗ್ಬಿಡ್ತಾಳೆ. ಜಯದೇವ್ ಮಾತ್ರ ತುಂಬಾ ಖುಷಿ ಆಗ್ತಾ ಇರ್ತಾನೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಕಂಡ ಕನಸು ನನಸಾಗುತ್ತೆ. ಏಯ್ ಬಗ್ನಾಸ್ ಭೂಮಿಕಾ ಮತ್ತು ಗೌತಮ್, ಏನಿದು ನೀವಿಬ್ಬರು ದೊಡ್ಡದಾಗಿ ಒಂದಾಗ್ಬಿಟ್ಟು ಮಲ್ಲಿನ ಮಗಳು ಅಂತ ದತ್ತು ಪುತ್ರಿ ಥರ ಅವಳಿಗೆ ಮದುವೆ ಮಾಡೋಕೆ ಕೊಟ್ಟಿದ್ರಲ್ವಾ, ಯಾವುದೇ ಕಾರಣಕ್ಕೂ ನಿಮ್ಮ ಕನಸು ನನಸಾಕೆ ನಾನು ಬಿಡೋದಿಲ್ಲ. ನೋಡ್ತಾ ಇರಿ, ನಿಮ್ಮ ಕನಸು ನುಚ್ಚು ನೂರಾಗುತ್ತೆ. ನೀವು ಒಳ್ಳೆ ಹುಡುಗ ಸುನೀಲ ಅಂತ ಅಂದ್ಕೊಂಡಿರಿದ್ರಲ್ವ, ಆ ಸುನೀಲ್ ಎಷ್ಟು ದೊಡ್ಡ ಮೋಸ ಮಾಡೋಕೆ ಹೊರಟಿದ್ದಾನೆ. ಸುನೀಲ್ ನಾನು ಹೇಳ್ದಂಗೆ ಕೇಳೋದು, ಇನ್ನೂ ಸ್ವಲ್ಪ ಹೊತ್ತರಲ್ಲಿ ನನಗೆ ಇನ್ಫಾರ್ಮೇಷನ್ ಬಂದೇ ಬಿಡುತ್ತೆ. ಅಲ್ಲಿಂದ ಸುನೀಲ್ ಎಸ್ಕೇಪ್ ಮಲ್ಲಿ ಕಣ್ಣೀರು ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಂದ್ಬಿಟ್ಟು ಜಯದೇವ್ ತನಗೆ ತಾನೇ ಮಾತಾಡ್ಕೊಳ್ತಾ ಇರ್ತಾನೆ. ಆದರೆ ಅಷ್ಟರೊಳಗಡೆ ಬಿಗ್ ಶಾಕಿಂಗ್ ಅನ್ನೋ ಥರ ಮಲ್ಲಿ ಜೀವನ ಕಾಪಾಡಲು ಭೂಮಿಕಾ ಈ ಒಂದು ಜಯದೇವ್ ಮನೆಗೆ ನುಗ್ಗೇ ಬಿಡ್ತಾಳೆ. ಜಯದೇವ್ ಅವರೇ ಅಂದ್ಬಿಟ್ಟು ಕೂಗ್ತಾಳೆ. ಆಗ ಜಯದೇವ್ಗೆ ಶಾಕ್ ಆಗುತ್ತೆ, ಏನಿದು ಅಂತಂದ್ಬಿಟ್ಟು ಅಂದ್ಕೊಳ್ತಾರೆ. ಆಗ ಮಲ್ಲಿ ಈ ಭೂಮಿಕಾ ಎಷ್ಟು ಧೈರ್ಯ ನಿಮಗೆ, ಅಲ್ಲ ಹೋಗಿ ಹೋಗಿ ಮಲ್ಲಿ ಜೀವನ ನಾಶ ಮಾಡೋಕೆ ಕೊಟ್ಟಿದ್ರ, ಸ್ವಲ್ಪ ಆದರೂ ಬುದ್ಧಿ ಇದೆ ನಿಮಗೆ, ಒಂದು ಹುಡುಗಿ ಹಿಂದೆ ಗಂಡಸನ್ನ ಬಿಡೋನು ನಿಮ್ಮನ್ನ ಗಂಡಸನ್ನಲ್ಲ ಅಂತಂದ್ಬಿಟ್ಟು ಮಲ್ಲಿಗೆ ಅಂತಾಳೆ. ಆಗ ಜಯದೇವ್ಗೆ ತುಂಬ ಕೋಪ ಬಂದು ಏನು ಮಾತಾಡ್ತಿದ್ದೆ ನೀನು ಅಂದ್ಬಿಟ್ಟು ಕೂಗಾಡ್ತಿದ್ರೆ, ಸರಿಯಾಗೆ ಮಾತಾಡ್ತೀನಿ, ನಿನಗೆ ಮಾತಾಡೋ ಅಧಿಕಾರನೇ ಇಲ್ಲ. ಮಲ್ಲಿ ತುಂಬಾ ಒಳ್ಳೆಯಳು, ಅವಳು ನಿನಗೇನು ತಾನೇ ತಪ್ಪು ಮಾಡಿದ್ಲು, ಅವಳು ಸರ್ವಸ್ವನೆಲ್ಲ ನಿನಗೆ ಅರ್ಪಿಸಿದ್ಲು, ಅದೇ ಅವಳು ಮಾಡಿದ ದೊಡ್ಡ ತಪ್ಪು ಅಲ್ವಾ ಪಾಪ. ಅವಳ ಜೀವನಕ್ಕೆ ಅನ್ಯಾಯ ಆಗ್ಬಾರ್ದು ಅಂತ ನಿನ್ನ ಜೊತೆ ಮದುವೆ ಮಾಡಿದ್ರೆ, ಆದರೆ ನೀನೇನು ಮಾಡಿದೆ, ಅವಳಿಗೆ ಒಂದಿನ ಕೂಡ ಸುಖ ಕೊಟ್ಟಿಲ್ಲ, ಅವಳಿಗೆ ಒಂದಿನ ತೊಡ ಹೆಂಡತಿ ಕೂಡ ನೋಡ್ಕೊಂಡೇ ಇಲ್ಲ, ಹೆಂಡತಿ ಸ್ಥಾನ ಕೊಟ್ಟಿಲ್ಲ ನೀನು. ಅದಾದಮೇಲೆ ನಿನ್ಗೆ ಅವಳು ಬರೇ ಮಾಡಿದ ಮೋಸ. ಈಗ ಅವಳು ಹೇಗೋ ಅವಳ ಜೀವನ ಕಟ್ಕೊಳ್ತಾ ಇದ್ದಾಳೆ, ಆದರೆ ನೀನು ಆ ಜೀವನದಲ್ಲಿ ಮತ್ತೆ ಕಲ್ಲು ಹಾಕೋ ಕೆಲಸ ಮಾಡ್ತಾ ಇದೆಯಾ. ನಿನ್ನ ಮಾತ್ರ ಸುಮ್ಮನೆ ಬಿಡೋದೇ ಇಲ್ಲ ನಾನು. ಏನಿದು ಈ ಮದುವೆ ನಿಲ್ಲಿಸ್ಬೇಕು ತಾನೇ ನೀನು ಇಷ್ಟೆಲ್ಲ ಮಾಡಿರೋದು, ನೀನೇನೋ ಈ ಮದುವೆ ನಿಲ್ಲಿಸೋದು, ನಾನೇ ಹೋಗಿ ಮದುವೆ ನಿಲ್ಲಿಸ್ತೀನಿ, ನಿನ್ನ ಮುಖವಾಡ ಬಯಲು ಮಾಡ್ತೀನಿ, ನಿನ್ನ ಜೈಲಿಗೆ ಕಳಿಸ್ತೀನಿ, ನಿನ್ನ ಇವತ್ತು ನಾನು ಸುಮ್ಮನೆ ಬಿಡೋ ಮಾತೇ ಇಲ್ಲ, ನೀನು ಮಾಡಿರೋ ತಪ್ಪಕ್ಕೆಲ್ಲ ತಕ್ಕ ಶಾಸ್ತಿ ಮಾಡೇ ಮಾಡ್ತೀನಿ ಇವತ್ತು ಅಂದ್ಬಿಟ್ಟು ಭೂಮಿಕಾ ಅಂತ ಇರ್ತಾಳೆ. ಇಲ್ಲಿ ದಿಯಾ ಜಯದೇವ್ ಮತ್ತು ಭೂಮಿಕಾ ಇಬ್ಬರು ಮಾತಾಡೋದನ್ನು ಕೇಳಿಸ್ಕೊಂಡು ಶಾಕ್ ಆಗ್ತಾ ಇರ್ತಾಳೆ. ಏನಿದು ಭೂಮಿಕೆಗೆಲ್ಲ ಸತ್ಯ ಗೊತ್ತಾಗ್ಬಿಟ್ಟಿದೆ, ಅಯ್ಯೋ ಈ ರೀತಿ ಕೂಗಾಡ್ತಾ ಇದ್ದಾಳೆ, ಏನು ಮಾಡ್ತಾನೆ ಈಗ ಜೈ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾಳೆ. ಅಷ್ಟೊಳಗಡೆ ಭೂಮಿಕಾಲಿಂದ ಕಾರ್ ಹಾಕ್ಕೊಂಡು ಫುಲ್ ಸ್ಪೀಡಲ್ಲಿ ಬರ್ತಾ ಇರ್ತಾಳೆ. ಇತ್ತ ಕಡೆ ಈ ಒಂದು ಶಾಸ್ತ್ರ ಎಲ್ಲ ಮಾಡ್ತಾ ಇರ್ತಾರೆ ದೇವಸ್ಥಾನದಲ್ಲಿ. ಮೊದಲನೇದಾಗಿ ಈ ಒಂದು ಕಾಶಿ ಯಾತ್ರೆನ ಶುರು ಮಾಡಿರ್ತಾರೆ. ಕಾಶಿ ಯಾತ್ರೆಗೆ ಎಲ್ಲ ಏರ್ಪಾಟು ಮಾಡಿ ಪಾದ ಪೂಜೆ ಎಲ್ಲ ಆಗುತ್ತೆ. ಅದಾದಮೇಲೆ ದೇವ್ರ ಹತ್ರ ಪೂಜೆ ನಡೆಸ್ತಾ ಇರ್ತಾರೆ. ಆಗ ಭೂಮಿಕಾ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಭೂಮಿಕಾ ಬಂದಿದ್ದು ನೋಡಿ ಎಲ್ಲರಿಗೂ ಒಂದು ರೀತಿಯಲ್ಲಿ ಶಾಕ್ ಆಗಿರುತ್ತೆ. ಭೂಮಿಕಾ ಮುಖದಲ್ಲಿ ಒಂದು ಚೂರು ಖುಷಿ ಅನ್ನೋದಿರೋದಿಲ್ಲ, ಫುಲ್ ರೊಚ್ಚಿಗೆದ್ಬಿಟ್ಟಿರ್ತಾಳೆ, ಮಕ್ಕ ಎಲ್ಲ ಕೋಪ ಮಾಡ್ಕೊಟ್ಟಿರ್ತಾಳೆ. ಸುನೀಲ್ ಅವರೇ ಅಂತಂದ್ಬಿಟ್ಟು ಭೂಮಿಕಾ ಬರ್ತಾಳೆ. ಆಗ ಗೌತಮ್ ಅಂದ್ಬಿಟ್ಟು, ಅರೇ ಭೂಮಿಕಾ ಎಲ್ಲಿಗೆ ಹೋಗಿದ್ದೆ, ಆಗಲಿಂದ ನೀನು ಹುಡುಕ್ತಾನೆ ಇದ್ದೀನಿ, ಕಾಣಿಸ್ತಾನೆ ಇಲ್ಲ. ಅಯ್ಯೋ ನಿಮ್ಗೊಂದು ವಿಚಾರ ಹೇಳ್ಬೇಕಾಯ್ತು, ಅದೇನೋ ವಸ್ತು ಎಲ್ಲಿಟ್ಟು ಸಿಗ್ತಾನೆ ಇಲ್ಲ, ಬನ್ನಿ ನೀವು ಅಂದ್ಬಿಟ್ಟು ಗೌತಮ್ ಭೂಮಿಕಾನ ಕರ್ಕೊಂಡು ಹೋಗ್ತಿದ್ರೆ ಸ್ವಲ್ಪ ಭೂಮಿಕಾ ಗೌತಮ್ ನಿಂತ್ಕೊಳ್ಳಿ ಸ್ವಲ್ಪ, ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂದ್ಬಿಟ್ಟು ಭೂಮಿಕಾ ಅಂತ ಇದ್ರೆ, ಏನು ಮಾತಾಡ್ತೀರಾ ಸ್ವಲ್ಪ ಬನ್ನಿ ನೀವು ಇಲ್ಲಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಸುನಿಲ್ಗೆ ನಿಟ್ಟುಸಿರು ಬಿಟ್ಟಂಗಾಗುತ್ತೆ. ಜಯದೇವ್ ಆಲ್ರೆಡಿ ಈ ಒಂದು ಸುನಿಲ್ಗೆ ಕಾಲ್ ಮಾಡಿಬಿಟ್ಟು ಭೂಮಿಕಾಗೆ ಎಲ್ಲ ಸತ್ಯ ಗೊತ್ತಾಗಿದೆ, ಅವಳು ಯಾವುದೇ ಸಮಯದಲ್ಲಿ ಬೇಕಾದರೂ ಈ ಒಂದು ಮನೆಯವ್ರ ಮುಂದೆ ನಮ್ಮ ಮುಖವಾಡ ಬಯಲು ಮಾಡ್ಬೋದು, ಯಾವುದಕ್ಕೂ ನೀನು ಹುಷಾರಾಗಿರು, ಇಲ್ಲಿಂದ ಎಸ್ಕೇಪ್ ಆಗಿಬಿಡು, ನಮ್ಮ ಹುಡುಗರು ಕಾಯ್ತಾ ಇದ್ದಾರೆ, ಇನ್ನು ಸ್ವಲ್ಪ ಹೊತ್ತಲ್ಲೇ ಮುಹೂರ್ತ ಇದೆ ಅಂದ್ಬಿಟ್ಟು ಜಯದೇವ್ ಹೇಳಿರ್ತಾನೆ. ಸರಿ ಆಯ್ತು ಬಾಸ್, ನೀವು ಹೇಳ್ದಂಗೆ ಆಗಲಿ ಅಂದ್ಬಿಟ್ಟು ಇಲ್ಲಿ ಸುನಿಲ್ ಜಯದೇವ್ ಎಲ್ಲ ಮಾತಿಗೂ ಅಂತೇಳಿ ಕೋಣದ ಥರ ಇಲ್ಲಿ ಅಳ್ಳಾಡಿಸ್ತಾನೆ ಇರ್ತಾನೆ ತಲೆನ. ಇತ್ತ ಕಡೆ ಭೂಮಿಕಾನ ಹೇಳ್ಕೊಂಬಂದು ಗೌತಮ್, ಏನು ಮಾಡ್ತಿದ್ಯಾ ಭೂಮಿಕಾ ನೀನು ಅಂತೇಳ್ಬಿಟ್ಟು ಅಂತ ಇದ್ದರೆ, ಗೌತಮ್ ಅವರೇ ನಿಮ್ಗಿನ್ನೂ ಗೊತ್ತಿಲ್ಲ, ಈ ಮದುವೆ ಆ್ಯಕ್ಚುಲಿ ದೊಡ್ಡ ಅನಾಹುತನ ಆಗೋಕೊಟ್ಟಿದೆ, ನಾವು ಅಂದ್ಕೊಂಡಿರೋ ಥರ ಏನೂ ಆಗ್ತಾನೆ ಇಲ್ಲ, ಇಲ್ಲೆಲ್ಲ ಅಂದ್ಕೊಂಡ್ರೆ ಆಗ್ತಿರೋದು ಜಯದೇವ್ ಥರ. ಜಯದೇವ್ ಈ ಸುನಿಲ್ ಬಂಟ ಬೇಕು ಅಂತಲೇ ಸುನಿಲ ಮಲ್ಲಿ ಹಿಂದೆ ಬೀಳೋ ಥರ ಮಾಡಿಬಿಟ್ಟು ಅವಳ ಪ್ರೀತಿಯಲ್ಲಿ ಬಲೆಗೆ ಬೀಳಿಸಿ ಮದುವೆಯನ್ನು ಸ್ಕೆಚ್ ಹಾಕಿದ್ದಾರೆ. ಈ ಮದುವೆ ನಡೆಯೋದಿಲ್ಲ, ಸುನಿಲ್ ಇಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ, ತಾಳಿ ಕಟ್ಟೋದಿಲ್ಲ ಅಂದ್ಬಿಟ್ಟು ಅಂತ ಇರ್ತಾಳೆ. ಭೂಮಿಕಾ ಏನು ಹೇಳ್ತಿದ್ದೆ ನೀವು ಅಂತಿದ್ರೆ, ಹೌದು ಗೌತಮರೇ ನನಗೆಲ್ಲನೂ ಗೊತ್ತಾಯಿತು. ಏನಂತ ಗೊತ್ತಾ, ಫೋನ್ನ ಇಲ್ಲಿ ಸುನಿಲ್ ಫೋನು ಅಪ್ಪು ತೊಗೊಂಡಿದ್ದಂತೆ, ಅವ್ನು ಜಯದೇವ್ ಫೋಟೋ ನೋಡಿಬಿಟ್ಟು ಶಾಕ್ ಆಗಿದ್ದ. ನಾನು ಅವ್ರ ಫೋನ್ ಚೆಕ್ ಮಾಡಿದ್ರೆ ಬಾಸು ಅಂತ ಇತ್ತು. ಅದಾದಮೇಲೆ ಜಯದೇವ್ ಹತ್ರ ಹೋಗ್ಬಿಟ್ರೆ ಜಯದೇವ್ ಇಲ್ಲಿ ಎಲ್ಲ ಸತ್ಯನೂ ಬಾಯ್ ಬಿಟ್ಟಿದೆ ಅಂದ್ಬಿಟ್ಟು ಅಂತಾರೆ. ಭೂಮಿಕವರೇ ರಿಲ್ಯಾಕ್ಸ್ ಆಗಿ, ಈ ಸತ್ಯ ನನಗೂ ಕೂಡ ಗೊತ್ತಾಯಿತು ಅಂದ್ಬಿಟ್ಟು ಗೌತಮ್ ಅಂತಾನೆ. ಏನು ಹೇಳ್ತೀರಾ ಗೌತಮರೇ, ಗೊತ್ತಿದ್ದು ಕೂಡ ಸುಮ್ಮನೆ ಇದ್ದೀರಾ ನೀವು ಅಂದ್ಬಿಟ್ಟು ಅಂತ ಇದ್ದರೆ, ಹೌದು ಈಗ ನಾವು ಸುಮ್ಮನೆ ಇರಲೇಬೇಕು, ಬೇರೆ ದಾರಿನೇ ಇಲ್ಲ. ಜಯದೇವ್ ಏನು ಅಂದ್ಕೊಂಡಿದ್ನೋ ಅದೆಲ್ಲ ಉಲ್ಟಾ ಆಗುತ್ತೆ, ಜಯದೇವ್ಗೆ ತನ್ನ ಪ್ಲ್ಯಾನ್ ತನಗೆ ಫ್ಲಾಪ್ ಆಗೋ ಥರ ಮಾಡ್ತೀನಿ, ಸ್ವಲ್ಪ ನೋಡ್ತಾ ಇರೋದು ಅಂದ್ಬಿಟ್ಟು ಅಂತಾರೆ. ಅದೇಗೆ ಸಾಧ್ಯ, ಈ ಮದುವೆ ನಿಂತೆ ಪಾಪ ಮಲ್ಲಿ ಜೀವನ ನಾಶ ಆಗಲ್ಲ, ಬಂದವರೆಲ್ಲ ನೂರಾರು ಮಾತಾಡ್ಕೊಳ್ತಾರೆ,
ಪಾಪ ಮಲ್ಲಿ ಸುನಿಲ್ ಮೇಲೆ ನೂರಾರು ಕನಸ್ಕೊಂಡಿದ್ಲು, ಏನು ಮಾಡೋದು ಈಗ ಅಂದ್ಬಿಟ್ಟು ಇಲ್ಲಿ ಭೂಮಿಕಾ ಅಂತ ಇದ್ರೆ, ಡೋಂಟ್ ವರಿ, ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ, ಮಲ್ಲಿ ಜೀವನ ಚೆನ್ನಾಗಿರಬೇಕು, ಅದೇ ನಮ್ಮ ಆಸೆ, ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು, ಈ ಮದುವೆ ನಡೆಯುತ್ತೆ. ಸುನಿಲ್ ತುಂಬಾ ಒಳ್ಳೆಯವನು, ನಿನಗೆ ಮದುವೆ ಮುಗಿದ್ಮೇಲೆ ಎಲ್ಲ ಸತ್ಯ ರಿವೀಲ್ ಮಾಡ್ತೀನಿ, ಮೊದಲು ಬನ್ನಿ, ನಮಗೋಸ್ಕರ ಎಲ್ಲರೂ ಕಾಯ್ತಾ ಇರ್ತಾರೆ, ನೀವು ಈ ರೀತಿ ಕೋಪ ಮಾಡ್ಕೊಂಡಿದ್ದು ನೋಡಿದ್ರೆ ಎಲ್ಲರಿಗೂ ಅನುಮಾನ ಬರುತ್ತೆ, ನೀವು ಖುಷಿಯಾಗಿರಿ ಸ್ವಲ್ಪ ತಂದ್ಬಿಟ್ಟು ಅಂತಾರೆ. ಸರಿ ಗೌತಮರೇ ಆಯಿತು ಅಂದ್ಬಿಟ್ಟು ಭೂಮಿಕಾ ಗೌತಮ್ ಇಬ್ಬರು ಕೂಡ ಬರ್ತಾರೆ ಮಂಟಪಕ್ಕೆ. ಇತ್ತ ಕಡೆ ಸುನಿಲ್ ಏನು ಮಾಡಬೇಕಂತ ಗೊತ್ತಾಗದೆ ಸುಮ್ಮನೆ ಮುಖ ಮಾತ್ರ ಡಲ್ಲಾಗಿ ಇಟ್ಕೊಂಡಿರ್ತಾನೆ. ಈತ ಕಡೆ ಎಲ್ಲರೂ ಏನಪ್ಪ ನೋಡ್ತಾ ಇದ್ದೀರಾ, ಮದುಮಗನ ಕರ್ಕೊಂಬನ್ನಿ ಅಂದ್ಬಿಟ್ಟು ಪುರೋಹಿತರು ಅಂತ ಇರ್ತಾರೆ. ಮದುಮಗನ ಬಂದು ಕರ್ಕೊಂಬಂದು ಇಲ್ಲಿ ಮಂಟಪದಲ್ಲಿ ಕೂರಿಸ್ತಾರೆ. ಸುನಿಲ್ ಎಲ್ಲ ರೆಡಿಯಾಗಿರ್ತಾನೆ, ಹಾರ ಎಲ್ಲ ಹಾಕಿರ್ತಾರೆ. ಇನ್ನು ಇತ್ತ ಕಡೆ ಮಲ್ಲಿನ ಕೂಡ ರೆಡಿ ಮಾಡಿಕೊಂಡು ಮಂಟಪದಲ್ಲಿ ಬಂದು ಕೂರಿಸ್ತಾರೆ. ಇತ್ತ ಕಡೆ ಜಯದೇವ್ಗೆ ಎಷ್ಟು ಧೈರ್ಯ ಇರ್ಬೇಡ, ಈ ಬಗ್ನಾಸ್ ಭೂಮಿಕಾ ನನಗೆ ಬಂದು ವಾರ್ ಮಾಡ್ತಾ ಇದ್ದಾಳ, ಅಲ್ಲ ಕಾಂಜಿ ಪಿಂಜ ಬಂದು ನನ್ನ ಎಲ್ಲರೂ ಬೆರಳು ಮಾಡಿ ತೋರಿಸೋ ಥರ ಆಯಿತು, ಈ ಕೇಡಿನ ಏನು ಅಂದ್ಕೊಂಡ್ಬಿಟ್ಟಿರ್ತಾರೆ ಎಲ್ಲರೂ, ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ, ಸುಮ್ಮನೆ ಬಿಡೋದೇ ಇಲ್ಲ ಈಗ ಅಂದ್ಬಿಟ್ಟು ಅಂತ ಇದ್ದರೆ ಏನು ಮಾಡೋದು, ಆ ಭೂಮಿಕಾ ಮದುವೆ ನಿಲ್ಲಿಸ್ತೀನಿ ಅಂತ ಹೋಗಿದ್ದಾಳೆ, ಅಕಸ್ಮಾತ್ ನಿಲ್ಲಿಸ್ಬಿಟ್ರೆ ಏನು ಮಾಡೋದು ಅಂತಿದ್ರೆ ಚಾನ್ಸೇ ಇಲ್ಲ, ಅವಳೇ ನಿಲ್ಲಿಸೋದು, ಅದಕ್ಕೆ ಮುಂಚೆಗೆ ಅಲ್ಲಿಂದ ಸುನಿಲ್ ಹೊರಟೋಗ್ಬಿಡ್ತಾನೆ ಅಂತಿದ್ರೆ. ಆದರೆ ನಾವೆಲ್ಲ ಪ್ಲಾನ್ ಉಲ್ಟಾದರೆ ಏನು ಮಾಡ್ತೀಯ ಸುನಿಲ್, ಆ ಮಲ್ಲಿಕೊಳ್ಳಿ ತಾಳೆ ಬಿಟ್ಬಿಟ್ರೆ ಹಾಗೇನು ಮಾಡೋದು ಅಂತಿದ್ರೆ ಹಾಗಾಕೆ ಚಾನ್ಸೇ ಇಲ್ಲ. ಒಂದು ವೇಳೆ ಹಾಗೂ ಕೂಡ ಗೌತಮ್ ಮತ್ತು ಭೂಮಿಕಾ ಇಬ್ಬರು ಸೇರಿಬಿಟ್ಟು ಮಲ್ಲಿ ಜೀವನ ನಾಶ ಆಗ್ಬಾರ್ದಂತ ಸುನಿಲ್ ಕೂಡ ತಾಳಿ ಕಟ್ಸಿದ್ರು ಕೂಡ ನೆಕ್ಸ್ಟ್ ಸೆಕೆಂಡೇ ಅಲ್ಲಿ ರಕ್ತ ಹೋಗ್ಕೊಳ್ಳಿ, ಆ ಒಂದು ಮದುಮಗ ಸುನಿಲ ನಾನೇ ಸಾಯಿಸ್ಬಿಡ್ತೀನಿ, ಅವನ ಮಾತ್ರ ಸುಮ್ಮನೆ ಬಿಡೋದೇ ಇಲ್ಲ, ಆಗ ಕೊನೆವರೆಗೂ ಅವಳು ಒಂಟಿಯಾಗಿ ವಿಧವೆಯಾಗಿ ಸಾಯ್ತಾಳೆ ಮಲ್ಲಿ, ಅದನ್ನು ನೋಡಿಕೊಂಡು ನಾನು ಖುಷಿ ಪಡ್ಬೋದು, ನನಗೆ ಎದುರಾಡ್ದವಳಿಗೆ ತಕ್ಕ ಶಾಸ್ತಿ ಮಾಡಿಸ್ತೀನಿ ಅಂದ್ಬಿಟ್ಟು ಜಯದೇವ್ ಅಂತ ಇದ್ದರೆ ದಿಯಾಗೆ ಜಯದೇವನ ಮೈಂಡ್ ಸೆಟ್ ನೋಡಿಬಿಟ್ಟು ಬಿಗ್ ಶಾಕ್ ಆಗ್ತಿರುತ್ತೆ. ಅಯ್ಯಪ್ಪ ಇವನೇನು ರಾಕ್ಷಸ ಥರ ಯೋಚನೆ ಮಾಡ್ತಾ ಇದ್ದೀನಿ ಇವನು ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾಳೆ. ಇನ್ನು ಇತ್ತ ಕಡೆ ಮಂಟಪದಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ, ಅಕ್ಷತೆಗಳೆಲ್ಲ ಕೂಡ ಕೊಡ್ತಾರೆ. ಇನ್ನು ಗಟ್ಟಿ ಮೇಳ ಅಂದ್ಬಿಟ್ಟು ಅಂತ ಇದ್ರೆ ಸುನಿಲ್ ಮಲ್ಲಿಕೊಳ್ಳಿಗೆ ತಾಳಿ ಕಟ್ಟೇ ಬಿಡ್ತಾನೆ. ಎಲ್ಲರಿಗೂ ತುಂಬಾ ಖುಷಿಯಾಗುತ್ತೆ, ಮಂಟಪದಲ್ಲಿ ದೊಡ್ಡ ಸಂಭ್ರಮನೇ ಮೂಡಿಬಿಡುತ್ತೆ. ಅಂತಿಂತೂ ಒಳ್ಳೆ ಹುಡುಗನೇ ಮದುವೆ ಆಗ್ತಿದ್ದಾಳೆ, ಮಲ್ಲಿ ಜೀವನ ಈಗ ಸುಧಾರಣೆ ಆಯಿತು. ಆ ಕೇಳಿ ಜೈನನ್ನ ಮದುವೆಯಾಗಿ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಲು, ಜೀವನದಲ್ಲಿ ನೂರಾರು ಕಷ್ಟ ಕಂಡಿದ್ದಾಳೆ, ಈಗ ಅವರು ಸುಖ ಅನುಭವಿಸ್ಲಿ ಅಂದ್ಬಿಟ್ಟು ಎಲ್ಲರ ಆಶೆ ಆಗಿರುತ್ತೆ. ಇನ್ನು ಮಲ್ಲಿ ಮತ್ತು ಸುನಿಲ್ ಎಲ್ಲರ ಆಶೀರ್ವಾದ ತಗೊಳ್ತಾರೆ, ಇದರಿಂದ ತುಂಬಾ ಖುಷಿಯಾಗುತ್ತೆ. ಶಾಸ್ತ್ರ ಎಲ್ಲ ಮುಗಿತವೆ, ಭೂಮಿಕಾಗಂತೂ ಇನ್ನಷ್ಟು ಖುಷಿಯಾಗುತ್ತೆ. ಗೌತಮರೇ ಇಂತೂ ಮಲ್ಲಿ ಜೀವನ ಸೆಟ್ಲಾಯಿತು ಅಂತಿದ್ರೆ, ಹೌದು ನಿಮಗಿನ್ನೂ ಗೊತ್ತಾಗೋ ವಿಚಾರ ತುಂಬಾ ಇದೆ, ಬನ್ನಿ ನೀವು ಅಂದ್ಬಿಟ್ಟು ಅಂತ ಇರ್ತಾರೆ. ಇಲ್ಲಿ ಸುನಿಲ್ ಎಲ್ಲ ರಿವೀಲ್ ಮಾಡ್ತಾನೆ ಜಯದೇವ್ಗೆ, ಸುಮ್ಮನೆ ಈ ರೀತಿ ನಾನು ಮದುವೆ ನಿಲ್ಲಿಸ್ತೀನಿ ಅಂತ ಹೇಳ್ತಿದ್ದೀನಿ, ಆದರೆ ಮಲ್ಲಿ ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತೀನಿ ಬಾಸ್, ಸರ್ ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂದ್ಬಿಟ್ಟು ಗೌತಮ್ ಹತ್ರ ರಾತ್ರಿ ಹೇಳಿರ್ತಾನೆ. ಇದರಿಂದ ಗೌತಮ್ ತುಂಬಾ ಖುಷಿ ಆಗ್ತಾನೆ. ಇನ್ನು ಇತ್ತ ಜಯದೇವ್ ಮದುವೆ ಆಗಿರೋ ವಿಚಾರ ಗೊತ್ತಾಗಿ ಬಿಗ್ ಶಾಕ್ ಆಗ್ತಾನೆ. ಏನು ಮದುವೆ ಆಗೋಯ್ತಾ, ಹಾಗಾದ್ರೆ ಸುನಿಲ್ಲ ನಾನು ಮಾತ್ರ ಉಳಿಸಲ್ಲ ಅಂದ್ಬಿಟ್ಟು ಅಂದ್ಕೊತ ಜೈ ಮನೆಗಿರ್ತಾನೆ. ಆಗ ಈ ಒಂದು ಬಿಗ್ ಶಾಕ್ ಅನ್ನೋ ಥರ ಮಲ್ಲಿ ಮತ್ತು ಸುನಿಲ್ ಇಬ್ಬರು ಕೂಡ ಮದುಮಕ್ಕಳಾಗಿ ಜಯದೇವ್ ಮನೆಗೆ ಎಂಟ್ರಿ ಕೊಡ್ತಾರೆ. ಆಗ ಏನಿದು ಮನೆಗೆ ಬಂದವ್ರನ್ನ ಒಳಗಡೆ ಕರೆಯಲ್ವಾ, ಪರವಾಗಿಲ್ಲ ಬಿಡು, ಬಲಗಾಲಿಟ್ಟು ನಾನೇ ಬರ್ತೀನಿ, ಎಷ್ಟೇ ಇದ್ರಿ ಒಂದು ಕಾಲದಲ್ಲಿ ಇದು ನನ್ನ ಗಂಡನ ಮನೆ, ಹಾಗೆ ನನ್ನ ತವ್ರ ಮನೆ ಕೂಡ ಈಗ ಅಂದ್ಬಿಟ್ಟು ಮನೆಗೆ ಕಾಲಿಟ್ಕೊಂಡು ಬರ್ತಾಳೆ. ಆಗ ಜಯದೇವ್ ಅದನ್ನು ನೋಡಿಬಿಟ್ಟು ಶಾಕ್ ಆಗ್ತಾನೆ. ಆಗ ಏಯ್ ಪೈಲ್ವಾನ್ ಏನೋ ಮಾಡಿದೆ ನೀನು ಅಂತಂದ್ಬಿಟ್ಟು ಮೈ ಮೇಲೆಲ್ಲ ಬರ್ತಾಯಿದ್ರೆ, ಕಾಮ್ ಡೌನ್ ಜಯದೇವ್, ಏನು ಮಾಡ್ತಾ ಇದೆಯಾ, ಅವ್ರು ಇನ್ನು ಮುಂದೆ ನೀನು ಪೈಲ್ವಾನ್ ಅಲ್ಲ ನನ್ನ ಗಂಡ ಅವನು ಅಂದ್ಬಿಟ್ಟು ಅಂತ ಇರ್ತಾಳೆ ಮಲ್ಲಿ. ಏನೇ ಹೇಳ್ತಿದ್ದೀನಿ ಅಂತಿದ್ರೆ, ಹೌದು ಅವನು ನನ್ನ ಕುತ್ತಿಗೆ ತಾಳಿ ಕಟ್ಟಿದ್ದಾನೆ, ಇನ್ನು ಮುಂದೆ ಸುನಿಲ್ ನನ್ನ ಗಂಡ, ಏನು ಅಂದ್ಕೊಂಡಿದ್ದೆ ನೀನು ಅವನ ಜೊತೆ ಬಿಟ್ಬಿಟ್ಟು ನನ್ನ ಜೀವನ ಹಾಳು ಮಾಡ್ಬೇಕು ಅಂದ್ಕೊಂಡಿದ್ದೆ ಅಲ್ವಾ, ಈಗೆಲ್ಲ ಪ್ಲ್ಯಾನ್ ಉಲ್ಟಾಗಿದ್ದು ನಿಂದು, ಈ ಪ್ಲ್ಯಾನ್ ಅವನು ಮುಂಚೆಗೆ ಗೊತ್ತಿತ್ತು, ಸುನಿಲ್ ನಾನು ಎಲ್ಲ ಹತ್ರನೂ ಸೊತ್ತೆ ಹೇಳಿದ್ದಾನೆ, ಆದರೆ ನೀನು ಆಟ ಇನ್ನು ಮುಂದೆ ನಡೆಯೋದಿಲ್ಲ, ಏನು ಇನ್ನು ಮುಂದೆ ನಿನ್ನಂತ ನನ್ನ ಕೈಯಲ್ಲೇ ನೋಡ್ತಾ ಇರೋ, ನಿನ್ನ ಹೇಗೆ ಸರ್ವನಾಶ ಮಾಡ್ತೀನಿ ಅಂದ್ಬಿಟ್ಟು ನಿನ್ನ ಈ ಒಂದು ರಾಕ್ಷಸ ಥರ ನಾನೇ ಸುಟ್ಟು ಬೂದಿ ಮಾಡ್ತೀನಿ, ನಿನ್ನ ಹಂತಕ್ಕೆ ನಾನೇ ದಾರಿ ಬರೀತೀನಿ ಅಂದ್ಬಿಟ್ಟು ಅಲ್ಲಿಂದ ಮಲ್ಲಿ ಜಯದೇವ್ಗೆ ವಾರ್ ಮಾಡ್ತಾಳೆ. ಜಯದೇವ್ ಅಲ್ಲೇ ಕುಸಿದು ಬೀಳ್ತಾನೆ. ಇಲ್ಲಿ ಮಲ್ಲಿ ಜಯದೇವ್ಗೆ ಬಿಗ್ ವಾರ್ ಕೊಟ್ಬಿಟ್ಟು ಅಲ್ಲಿಂದ ಸುನಿಲ್ನ ಕೈ ಹಿಡ್ಕೊಂಡು ಬಂದೇ ಬಿಡ್ತಾಳೆ ತನ್ನ ಈ ಒಂದು ಗೌತಮ್ ಭೂಮಿಕಾ ಮನೆಗೆ. ಇನ್ನು ಇತ್ತ ಕಡೆ ಜಯದೇವ್ ಶಾಕಲ್ಲೇ ಇರ್ತಾನೆ. ಆಗ ಏನಾಯಿತು ಜೈ ಅಂದ್ಬಿಟ್ಟು ದಿಯಾ ಅಂತಿದ್ರೆ, ಬೇಬಿ ಏನು ಬೇಬಿ ಇದು ಏನಾಗ್ತಿದೆ ಇಲ್ಲ ಅಂದ್ಬಿಟ್ಟು ಅಂತ ಇದ್ರೆ, ಏನಾಗ್ತಿದ್ಯಾ ನಿನ್ನ ಪ್ಲ್ಯಾನ್ ನಿನಗೆ ಉಲ್ಟಾ ಹೊಡಿತು ಅಷ್ಟೇ ಅಂದ್ಬಿಟ್ಟು ಅಂತ ಇದ್ರೆ, ನೆವರ್, ಇದೆಲ್ಲ ಈಗ ಆಗಬಾರ್ದು, ನನ್ನ ಭೂಮಿಕಾ ಆ ಗೌತಮ್ ಮಲ್ಲಿ ಯಾವುದೇ ಕಾರಣಕ್ಕೂ ಯಾರೂ ಸುಮ್ಮನೆ ಬಿಡೋಲ್ಲ, ಈ ಸುನಿಲ್ ಕೂಡ ಬಿಡೋಲ್ಲ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾನೆ ಜಯದೇವ್. ಇಂತೂ ಜಯದೇವ್ ಪ್ಲಾನ್ ತನಗೆ ಉಲ್ಟಾ ಹೊಡ್ತು. ಫೈನಲಿ ಒಂದು ಒಳ್ಳೆ ಹುಡುಗ ಸುನಿಲ್ ಮಲ್ಲಿ ಜೀವನ ಸರಿ ಕೊಟ್ಟಿದ್ದಾನೆ, ಮಲ್ಲಿ ಕೈ ಜೋಡಿಸಿದ್ದಾನೆ. ಇತ್ತ ಜಯದೇವ್ ತಾನು ಏನು ಅಂದ್ಕೊಂಡು ಅದೇ ತಾನೇ ಕುಣಿಗೆ ತಾನೇ ಬಿದ್ದಿದ್ದಾನೆ. ಅಂತೂ ಜಯದೇವ್ ಇಲ್ಲಿ ಸರಿಯಾದ ಪಾಠ ಕಲಿಸಿದ್ದಾರೆ ಸುನಿಲ್ ಮತ್ತು ಮಲ್ಲಿ ಇಬ್ಬರು ಸೇರಿಕೊಂಡು. ಈಗಾದರೂ ಜಯದೇವ್ಗೆ ಬುದ್ಧಿ ಬರುತ್ತಾ, ಇಲ್ಲಿ ಗೌತಮ್ ಜಯದೇವ್ ಮಾಡಿರುವಂಥ ಅಟ್ಟಹಾಸಕ್ಕೆಲ್ಲ ತಕ್ಕ ಪಾಠ ಕಲಿಸ್ತಾನೆ, ಭೂಮಿಕಾ ಹೇಳಿರ್ತಾಳೆ ಜಯದೇವ್ನ ಅರೆಸ್ಟ್ ಮಾಡಿಸ್ತಾಳೆ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.